ತಗೊಂಡಿದ್ದೀನಿ, ಇದು ಸೆಲೆಕ್ಟ್ ಆಗಿದೆ. ಪುರಿ ತಿನ್ಕೊಂಡ್ ಗಾಡಿ ಓಡಿಸ್ ಮೇಡಮ್ ಅವರಿಗೆ ತಲೆನೋವು ಅಂತೆ. ನೋಡಿ ಇದು ನಮ್ಮ ಊರು. ಸುಮ್ಮನೆ ವೇಸ್ಟ್ ಆಯ್ತು. ಏನ್ ಮೇಡಮ್ ನೀವು ಓದ್ತಿರೋದು ಹೇಳ್ತೀನಿ, ನೋಡ್ತಾವ್ರೆ ಒಳಗಡೆ ಗ್ಲಾಸ್ ನಾನೇ ಹೊಡೆದಾಕಿರೋದು. ಸಿಕ್ಕಾಪಟ್ಟೆ ಹೆಳ್ಳಿಕಾಯಿ ಇರುತ್ತೆ ನೋಡಿ ನಮ್ಮ ಮನೆ ಇಲ್ಲಿ. ಹಾಯ್, ವೆಲ್ಕಮ್ ಬ್ಯಾಕ್ ಕ್ರೇಜಿ ಲಕ್ಕ ಫ್ಯಾಮಿಲಿ ಚಾನಲ್. ಹೇಳ್ರಿ ಹಾಯ್, ಎಲ್ಲ ಹೋಗ್ತಿದ್ವಿ ಇವತ್ತ? ನಾವಿವಾಗ ನಮ್ಮ ಊರಿಗೆ ಹೋಗ್ತಾ ಇದ್ದೀವಿ ನೋಡಿ. ಇವತ್ತು ನನ್ನ ಅಕ್ಕನ ಮಗಳ ಮದುವೆ ಇದೆ, ಹಂಗಾಗಿ ಹೋಗ್ತಾ ಇದ್ದೀವಿ. ಹೋಗಿ ಇನ್ನೊಂದು ವಾರ ಫುಲ್ ಹೋಮ್ ಟೂರ್ ಮಾಡ್ಕೊತೀವಿ. ಅಲ್ಲಿ ಹೋಗ್ಮೇಲೆ ಹೋಮ್ ಟೂರ್ ಮಾಡ್ಬೇಕು ಅಂದ್ಕೊಂಡಿದ್ದೀವಿ ನಮ್ಮ ಮನೆ. ಅದಕ್ಕೇ ಮತ್ತೆ ಇನ್ನೊಂದು ಅಲ್ಲಿ ವಿಡಿಯೋ ಮಾಡ್ತೀವಿ ನೋಡಿ. ಇವಾಗ ಟೈಮ್ ಎಷ್ಟು ಗೊತ್ತಾ? 2:15 ಆಗಿದೆ ನೋಡಿ. ಸೂಟ್ ಕೇಸ್ ಎಲ್ಲ ರೆಡಿ ಮಾಡಿದ್ದೀವಿ. ಸೂಟ್ ಕೇಸ್ ರೆಡಿ ಆಗಿದೆ. ನನ್ನ ಬಂಗಾರಿ ರೆಡಿ ಆಗಿದ್ದಾಳೆ, ಅವಳು ರೆಡಿಯಾಗಿ ನಿಂತಿದ್ದಾಳಲ್ಲ, ಹೊರಗಡೆ ಹೋಗ್ಬಿಡ್ಬೇಕು ಅಷ್ಟೇ ನೋಡಿ. ಇಷ್ಟು ತಗೊಂಡು ಹೋಗ್ತಾ ಇದ್ದೀವಿ. ಎಲ್ಲ ಆಗಿದೆ ಈಗ. ಮತ್ತು ನಾನು ಪೂಜೆ ಕೂಡ ಮಾಡಿದ್ದೀನಿ ನೋಡಿ. ಪೂಜೆ ಎಲ್ಲ ಮುಗಿಸ್ಕೊಂಡು ಹೋಗ್ತಾ ಇದ್ವಿ. ಹೋಗಿ ಬರ್ತೀವಿ ಬೇಗನೆ. ಒಂದು ವಾರ ಅಂತ ಅಂದ್ಕೊಂಡಿದ್ದೀನಿ, ಗೊತ್ತಿಲ್ಲ ಅಲ್ಲೋದ್ಮೇಲೆ ಏನಾಗುತ್ತೆ ಗೊತ್ತಿಲ್ಲ ನೋಡಿ. ಎಲ್ಲ ಲಾಕ್ ಮಾಡಿದ್ದೀನಿ ನೀಟಾಗಿ. ಏನೋ ನೋಡ್ತಾ ಇದ್ದಾರೆ ನೋಡಿ. ನಾನು ದೇವ್ರ ಪೂಜೆ ಎಲ್ಲ ಮಾಡಿ ರೆಡಿ ಆಗಿದ್ದೀವಿ. ಇವಾಗ ಹೊರಡೋದಷ್ಟೇ. ಈಗ ಇಲ್ಲಿಂದ ಅಲ್ಲಿಗೆ ಹೋಗೋಷ್ಟರಲ್ಲಿ ಎಷ್ಟು ಗಂಟೆ ಆಗ್ಬೋದು ರೀ? ಹಾಂ, 8 ಗಂಟೆ ಆಗುತ್ತಂತೆ. ನಾವು ಕಾರಲ್ಲಿ ಹೋಗೋದು, ಅದಕ್ಕೆ ರೌಂಡ್ ಹಾಕೊಂಡು ಹೋಗೋದು. ಬಾ, ಇನ್ನೇನು ರೆಡಿ ಹೊರಡೋದು ಈಗ ಅಷ್ಟೇ. ನಾವು ಇಲ್ಲಿ ಹಗ್ಗ ಬಿಟ್ಟು ಕೆಳಗಡೆಯಿಂದ ಸಾಮಾನು ಏನಾದರೂ ಆರ್ಡ್ರ್ ಮಾಡಿದರೆ ತಗೋತಾ ಇದ್ವಿ. ಅದೇ ತರಕಾರಿ ಎಲ್ಲ, ಆಮೇಲೆ ಆರ್ಡ್ರುಗಳು ಏನಾದರೂ ಇದ್ದರೆ. ಇವಾಗ ಪಾಪ ನಮ್ಮ ಮನೆಯವ್ರು ಕಟ್ಟಿ ಮೇಲ್ಗಡೆ ಬರ್ತವ್ರಿ. ಇವಾಗ ನಮ್ಮ ಮನೆಯವರು ತಗೊಂಡು ಹೋಗ್ತಾ ಇದ್ದಾರೆ ನೋಡಿ ಸೂಟ್ ಕೇಸ್. ಕೊನೆಯದಾಗಿ ಬೀಗ ಹಾಕ್ತಾ ಇದ್ದೀನಿ. ಇವಾಗ ಮನೆಯಿಂದ ಹೋಗ್ತಾರೆ, ಹೋಗಿ ಬರ್ತೀವಿ. ಬೀಗ ಹಾಕಿದ್ದಾಯ್ತು. ಕೊನೆಯದಾಗಿ ಹೊರಟಿದ್ವಿ ನೋಡಿ. ನೋಡಿ ನಮ್ಮ ಅಮ್ಮರೇ ಇಲ್ಲ ನಿಂತದ. ಪಾಪ ಇಲ್ಲೇ ಇರೋ ಅಂಬಾರಿ ಹೋಗ್ಬರ್ತೀವಿ. ಯಾಕೆ ಗೊತ್ತಾ, ಇವಳಿಗೆಲ್ಲ ಆಟ ಸಾಮಾನು ತೊಗೊಂಡು ಹೋಗ್ತಿರೋದು. ಅಲ್ಲಿ ಮಕ್ತಿದ್ದಾರೆ, ಮತ್ತು ಅಲ್ಲಿ ಕೊಯ್ಯೋ ಅಂತ ಹೇಳ್ತಾಳೆ. ಅದಕ್ಕೋಸ್ಕರನೇ ಆಟ ಸಾಮಾನು ತೊಗೊಂಡು ಹೋಗ್ತಿದ್ದೀವಿ. ಇನ್ನೂ ಎಷ್ಟು ಐತಲ್ಲ ತಗೊಂಬ. ಎಷ್ಟು ಇಟ್ಟಿದ್ದೀನಿ, ಇನ್ನು ಬೆಡ್ಶೀಟ್ ಬರ್ಬೇಕು ಇಲ್ಲಿಗೆ. ಲಾಸ್ಟ್ ಆಯ್ತು, ಇನ್ನೇನು ಹೊರಡೋದೆ ಮನೆ ಹತ್ರ. ಮನೆಯದಕ್ಕೆ ಹೊರಡ್ತಾ ಇದ್ದೀವಿ. ಈಗ ಮನೆಯಿಂದ ಮೂವ್ ಆದ್ವಿ ನೋಡಿ. ಮುಂದೆ ಹೋಗ್ತಾ ಇದ್ದೀವಿ. ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಫುಲ್ ಮುಗಿಯೋವರೆಗೂ ನೋಡಿ. ಇವಾಗ ವಿಶುವಲ್ ಮಾರ್ಟ್ ಒಳಗಡೆ ಬಂದಿದ್ದೀವಿ ನೋಡಿ. ನನ್ನ ಹೆಂಡತಿ ಬಟ್ಟೆಗಳು ಚಾಯ್ಸ್ ಮಾಡ್ತಾಳೆ ನನ್ನ ಮಗಳಿಗೆ. ಚೆನ್ನಾಗೈತೆ ನೋಡಿ. ನನ್ನ ಮಗಳಿಗೆ ಸ್ಲಿಪ್ಪರ್ ಖುಷಿ ಆಗ್ಬಿಟ್ಟೈತೆ. ಅಲ್ಲಿಂದ ಬಿಡ್ತಾ ಇಲ್ಲ. ಟ್ಯಾಗ್ ಓಪನ್ ಮಾಡೋಣ ಅಂದರೆ ಮತ್ತೆ ಅವರು ಅನ್ಕೊಬಿಡ್ತಾರೆ ಅಂದ್ಬಿಟ್ಟು ಸುಮ್ಮನಿದ್ದೀನಿ ನೋಡಿ. ಇದು ತಗೊಂಡಿದ್ದೀನಿ, ಇದು ಸೆಲೆಕ್ಟ್ ಆಗಿದೆ ನಮ್ಮ ಮನೆಯವರಿಗೆ. ಬಟ್ಟೆ ತಗೊಂಡು ಬಂದಾಯಿತು. ಈಗ ಹಾಸನ ಹೈವೇ ರೀಚ್ ಆದ್ವಿ ನೋಡಿ. ನಮ್ಮ ಬಾಸು ಪಾನಿಪುರಿ ತಿನ್ಕೊಂಡ್ ಗಾಡಿ ಓಡಿಸ್ತಿದ್ರಿ. ಯಪ್ಪ ದೇವ್ರೆ. ರೇ ಅಲ್ಲೋಡಿ, ಕರೆಕ್ಟಾಗಿ ಹೋಗ್ತಿದ್ದೆ ನೋಡಿ. ಹಂಗೆ ಮಾಡಬಾರ್ದ್ರಿ. ನೋಡಿದ್ರಾ ಹೆಂಗೆ ಓಡಿಸ್ತಾ ಇದಾರೆ ನಮ್ಮ ಬಾಸು. ಇಂಪಾದ ಗಾಳಿ ಏನ್ ಅನಿಸ್ತಾ ಇದೆ? ಗಾಡಿ ಇಲ್ಲ ಅಂದ್ರೆ ಬೆಳಗ್ಗೆ ಹೋಗಿದ್ರೆ ಬಿಸಿಲು ಸ್ಟಾರ್ಟ್ ಆಗೋದು. ಬಿಸಿಲು ಮುಗಿದ್ಮೇಲೆ ಮನೆಗೆ ಹೋಗಿವು. ಈಗ ಕರೆಕ್ಟಾಗಿ ಬಿಸಿಲು ಕಮ್ಮಿ ಆದ್ಮೇಲೆ ಮನೆಗೆ ಹೋಗ್ತಾ ಇದೀವಿ. ನನ್ನ ಗಾಡಿನ ಸೇಫ್ಟಿ ಆಗೈತೆ, ಬಾಡಿರೋ ತನಕವಾಗಿ. ಅಂದ್ರೆ ಭಾರಿ ಕಷ್ಟ ಆಗೋದು ಗಾಡಿ. ಹೌದಾ ನೋಡಿ, ನಮ್ಮ ಮೇಡಮ್ ಅವರಿಗೆ ತಲೆನೋವು ಅಂತೆ. ಫುಲ್ ಕಾಫಿ ಕುಡಿತಾರೆ ನೋಡಿ. ಫುಲ್ಲು
ಸುಸ್ತಾಗ್ಬಿಟ್ಟವ್ರು ಪಾಪ ಟ್ರಾವೆಲಿಗೆ, ತಲೆನೋವು ಅಂತ. ನೋಡಿ ಅದ್ರ ಮಧ್ಯದಲ್ಲಿ ಇದೊಂದು ನೋಡಿ, ಕತ್ಲೇನೆ ಆಗೋಯ್ತು. ನಾವು ಮನೆಗೆ ಹೋಗೋಷ್ಟರಲ್ಲಿ ನೋಡಿ, ಅಲ್ಲಿ ಇಲ್ಲಿ ನಿಲ್ಲಿಸ್ಕೊಂಡು ಹೋಗೋಷ್ಟರಲ್ಲಿ ಕತ್ಲೇನೆ ಆಗೋಯ್ತು. ಮಳೆ ಬರ್ತಿದೆ. ಏನಮ್ಮ ಅದ ಸಿಕ್ಕಾಪಟ್ಟೆ ಮಳೆ ಇದೆ ನೋಡಿ ಫ್ರೆಂಡ್ಸ್. ಈಗ ನನ್ನ ಮಗಳು ನಾವು ಆಸ್ತಕ್ಕೆ ಇವಾಗ ರೀಚ್ ಆದ್ವಿ. ಇವಾಗ ಏನಾದರೂ ತಿನ್ನೋಣ ಅಂತ ಬಂತಾ ಇದ್ವಿ. ನೀನು ತಿನ್ನು ಆಮೇಲೆ ನಾನು ತಿಂತೀನಿ. ಇವಾಗ ಹಾಲೂರು ಎಂಟ್ರಿ ನೋಡಿ. ಹಾಲೂರು ಮುಗಿಸ್ಕೊಂಡು ಹಾಗೆ ಮುಂದಕ್ಕೆ ರನ್ನಿಂಗ್ ಆಗಿ ಹೋಗ್ತಾ ಇದೀವಿ. ಮನೆಯದಾಗಿ ನಮ್ಮ ಭೈರಪುರ ನೋಡಿ. ಕತ್ಲೆ ಇರೋದ್ರಿಂದ ನಮ್ಮ ಮನೆಯವರು ಭಯ ಬಿದ್ದು ಬೇಡ ಅಂತ ನೋಡಿ. ಇಲ್ಲಿಂದ ಸಿಕ್ಕಾಪಟ್ಟೆ ಭಯ ಆಗುತ್ತೆ, ಯಾಕಂದ್ರೆ ಪೂರ್ತಿ ಕಾಡು ಇದು. ಆದ್ರೆ ಬೆಳಿಗ್ಗೆ ಹೊತ್ತು ತುಂಬಾನೇ ಚೆನ್ನಾಗಿರುತ್ತೆ. ಇವಾಗ ಮಾತ್ರ ಪೂರ್ತಿ ಕಾಡು ನೋಡಿ ಹಿಂಗಿರುತ್ತೆ ಅಂತ ನೋಡಿ. ಇದೇ ಕೆರೆ, ಒಬ್ಬ ನೀರ್ ನೋಡಿ ಹಂಗ್ ಹೊಡಿತೈತೆ ಅಂತ. ಇವಾಗ ನಮ್ಮ ಊರ್ ಎಂಟ್ರಿ, ಮನೆಗೆ ಎಂಟ್ರಿ ನೋಡಿ. ಮನೆ ಹತ್ರ ಮಾತ್ರ ಲೈಟ್ ಇರೋದು ನೋಡಿ. ಕಾಣಿಸ್ತಾ ಇದೆಯಾ? ನಮ್ಮ ಮನೆ ಹತ್ರ ಲೈಟ್, ಬೇರೆ ಯಾರನ್ನಂತೂ ಲೈಟ್ ಇಲ್ಲ, ಕರೆಂಟ್ ಇಲ್ಲ. ಇದೇ ನಮ್ಮ ಮನೆ, ಇಲ್ಲಿರೋದೇ ನಿಜ ಮನೆ, ಅಲ್ಲಿರೋದು ಸುಮ್ಮನೆ. ಸರಿ ಸಾಹೇಬ್ರೆ, ಇಲ್ಲ ನಮ್ಮನೆ ಬಂತು. ಇಲ್ಲವಾ ಕರೆಂಟ್ ಇಲ್ಲವಾ? ಯಾರು ಇಲ್ವಾ ಮನೆಯಲ್ಲಿ? ಪಾಪದ ಬಟ್ಟೆ ಮೇಲೆ ಚೀನ ಕಂಡ ಇದ್ದಳಮ್ಮ. ಸಾರಿ, ಮನೇಲೆಲ್ಲ ಒಳಗಡೆ ಬರ್ಬೇಕಾರೆ ವೀಡಿಯೋ ಮಾಡ್ತಾಯಿದ್ವಿ. ಆದರೆ ವೀಡಿಯೋ ಮಾಡ್ಬೇಕಾದ್ರೆ ಸಿಕ್ಕಾಪಟ್ಟೆ ಕತ್ಲೆ ಇತ್ತು. ಅಂದರೆ ನಮ್ಮೂರಲ್ಲಿ ಕರೆಂಟ್ ಇಲ್ಲ, ಯಾಕಂದರೆ ಮಳೆ ಬರ್ತಾಯಿತ್ತು. ಅದಕ್ಕೋಸ್ಕರ ಕರೆಂಟ್ ಎಲ್ಲ ಕಟ್ ಮಾಡಿದ್ದಾರೆ. ಎಲ್ಲ ಕಡೆನೂ ಕರೆಂಟ್ ಇಲ್ಲ. ಆಮೇಲೆ ಮನೇಲಿರೋರು ಮದುವೆಗೆ ಹೋಗಿದ್ದಾರೆ. ಹಾಗಾಗಿ ಮನೇಲಿ ಯಾವುದೇ ಥರ ಒಂದು ದೀಪ ಆಗಲಿ ಏನೇ ಆಗಲಿ ಏನೂ ಇಲ್ಲ. ಹಾಗಾಗಿ ಏನೂ ಕಾಣಿಸಿಲ್ಲ ನಿಮಗೆ. ಇವಾಗ ಬಂದು ನಾವು ಫ್ರೆಶ್ ಅಪ್ ಆಗಿ ಊಟ ಮಾಡಿದ್ವಿ. ನಮ್ಮ ಸಾಹೇಬ್ರು ಊಟ ಮಾಡಿರಲಿಲ್ಲ ನೋಡಿ. ಊಟ ಮಾಡಿ ಇವಾಗ ಕೂತಿದ್ದೀವಿ ನೋಡಿ. ನಮ್ಮ ಬೇಬಿ ಮಲ್ಕೊಂಡಿದ್ದಾಳೆ, ಕಾಣಿಸ್ತಿದ್ದಾಳ ನೋಡಿ, ಮಲ್ಕೊಂಡಿದ್ದಾಳೆ. ಇನ್ನೊಂದೇನೆಂದರೆ ಊರಿಗೆ ಬಂದಿರೋದು ನನ್ನ ಮಗಳು ಇನ್ನೂ ನೋಡಿಲ್ಲ. ಬೆಳಗ್ಗೆ ನೋಡಿಬಿಟ್ರಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಾಳೆ. ಯಾಕಂದರೆ ನಮ್ಮ ಮನೆಯಲ್ಲಿ ಹೊಸ ಮನೆ ಮಾಡೋದ್ಮೇಲೆ ಬೆಂಗಳೂರಲ್ಲಿ ಇಲ್ಲಿ ಆಚೆ ಕರ್ಕೊಂಡೋಗಿಲ್ಲ ಅವಳನ್ನ. ಹಾಗಾಗಿ ಅವಳಿಗೆ ಊರಂದರೆ ತುಂಬ ಇಷ್ಟ. ನೋಡೋಣ ನಾನು ನಾಳೆ ಏನು ಮಾಡ್ತಾಳೆ ಅನ್ನೋದು ಖುಷಿಯಲ್ಲಿದ್ದೀನಿ. ಅಂದರೆ ಆಟ ಆಡೋದು, ಕಿರ್ಚೋದು ತುಂಬ ಖುಷಿಯಾಗಿರ್ತಾಳೆ ಅವಳು. ಹಾಗಾಗಿ ಆಮೇಲೆ ಇನ್ನೊಂದೇನೆಂದರೆ ನಮ್ಮ ಮನೆ ಹೇಗಿದೆ ಅಂತ ನಾಳೆ ಬೆಳಕಲ್ಲಿ ತೋರಿಸೋಣ ಅಂತ. ಅದಕ್ಕೆ ನಾಳೆ ನಮ್ಮ ಮನೆ ನಾಳೆ ಹೇಗಿದೆ ಅಂತ ತೋರಿಸೋಣ ಅಂದ್ಕೊಂಡಿದ್ದೀನಿ. ಬೆಳಕಿರಲಿಲ್ಲ ಬರ್ಬೇಕಾದ್ರೆ, ಅದಕ್ಕೆ ಬೆಳಕಲ್ಲಿ ಮನೆ ತೋರಿಸಿ ನಾನು ಲಾಗ್ ಎಂಡ್ ಮಾಡೋಣ ಅಂದ್ಕೊಂಡಿದ್ದೀನಿ. ಅದಕ್ಕೆ ನಾಳೆ ಬೆಳಗ್ಗೆ ಲಾಗ್ ಎಂಡ್ ಮಾಡ್ತೀನಿ, ಓಕೆನಾ? ಆಮೇಲೆ ಇನ್ನೊಂದೇನೆಂದರೆ ನಮ್ಮ ಮನೆ ಪೂರ್ತಿ ತೋರಿಸ್ತೀನಿ ನಾಳೆ. ಇನ್ನೊಂದು ಮುಂದಿನ ಲಾಗಲ್ಲಿ ನಾನು ಹೋಮ್ ಟೂರ್ ಮಾಡೋಣ ಅಂತ ಇದ್ದೀನಿ. ನಮ್ಮ ಹಳೆ ಇದು ಹಿಂಗಿದೆ ಹಂಗೇ ಮಾಡ್ತೀನಿ, ಒಂದು ಹೋಮ್ ಟೂರ್ ಮಾಡ್ತೀನಿ ನೋಡಿ, ಓಕೆನಾ? ಓಕೆ, ನಾಳೆ ಬೆಳಿಗ್ಗೆ ಸಿಗೋಣ. ಗುಡ್ ಮಾರ್ನಿಂಗ್. ಇವಾಗ ಬೆಳಗ್ಗೆ ಆಗಿದೆ. ಅದಕ್ಕೆ ನೋಡಿ ಸ್ವಲ್ಪ ಕರೆಂಟ್ ಇಲ್ಲ, ಆದರೂ ಕರೆಂಟ್ ಬಂದಿಲ್ಲ. ಅದಕ್ಕೆ ತೋರಿಸ್ತಾ ಇದ್ದೀನಿ ಮನೆ ಹೇಗಿದೆ ಅಂತ. ಬನ್ನಿ ಹೊರಗಡೆಯಿಂದ ತೋರಿಸ್ಕೊಂಡ್ಬರ್ತೀನಿ ನೋಡಿ. ಇದು ನಮ್ಮ ಊರ ಮನೆ ಎಂಟ್ರೆನ್ಸ್ ಆಯಿತಾ. ಪೂರ್ತಿ ಹೆಂಗೆ ತೋರಿಸೋದು, ಹೆಂಗೆ ಯಾರೆಲ್ಲ ನಮಗೆ ಗುರ್ತಿರೋರು, ಪರಿಚಯ ಇರೋರು, ನಮ್ಮ ಊರವರು. ಇನ್ನೂ ಮಾತಾಡಿಸ್ಬೇಕು ಎಲ್ಲರೂ. ಇದು ನಮ್ಮ ಎಂಟ್ರೆನ್ಸ್ ನೋಡಿ. ಇದು ಪೂರ್ತಿ ಒಂದು ರೋಡು, ಆ ಕಡೆನೂ ಇದೆ,
ಇಷ್ಟಿದೆ. ಇದು ನಮ್ಮ ಹಳ್ಳಿ ಮನೆ. ಇದು ಒಳಗಡೆ ನೋಡಿ ಕಾಣಿಸ್ತಾ ಇದೆಯಾ ನೋಡಿ. ನಮ್ಮ ಬಾಸ್ ಹಾಯ್ ಮಾಡ್ರಿ. ಹಾಯ್ ಮೇಡಮ್. ಹಾಯ್ 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 ಮಿರ್ಚಿನ ಹಾಯ್ ಸೇ ಹಾಯ್. ನಗು ನನ್ನ ಮಗಳಿಗಂತೂ ಸಿಕ್ಕಾಬಿಟ್ಟೆ ಖುಷಿ ಆಗ್ಬಿಟ್ಟೈತೆ. ಬೆಳಗ್ಗೆ ಎದ್ದ ತಕ್ಷಣ ಆಟ ಆಡಿದ್ದು ನಗ ಆಡಿದ್ದೆ ಅಲ್ಲಿ. ಅಯ್ಯೋ 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 ಕೋಳಿ ಕೂಗೋದು ತೋರಿಸ್ತಿದ್ದಾಳೆ ನೋಡಿ. ಅಂಬ ಎಲ್ಲಿ ಅಂಬ? ನೋಡಿ ಒಬ್ರು ಮಾತಾಡಿಸ್ತಾ ಇದ್ದಾರೆ ಅಲ್ಲಿ. ಹಾಯ್ ಮಾಡಿ ಚಿನ್ನ ಅಲ್ಲಿ. ಹಾಯ್ ಅಲ್ಲಿ ಕಂದ ಹಾಯ್ ಮಾಡವ. ಹಾಯ್ ಮಾಡ್ಸ ತಿರುಗಿಸ ಅಲ್ಲಿ. ಹಾಯ್ ಚಿನ್ನ ಹಾಯ್ ಮಾಡಮ್ಮ ಅಲ್ಲಿ. ಖುಷಿ ಆಗ್ಬಿಟ್ಟಿದ್ದಾಳೆ ನೋಡಿ. ನೋಡಿ ಈಗ ಎಲ್ಲಾರು ಗೊತ್ತಿದ್ರೆಲ್ಲ ಬರ್ತಾರೆ ಮಾತಾಡ್ಸಕ್ಕೆ. ಈಗ ಮಾತಾಡವ ಚಿನ್ನ ಮಾತಾಡಲಿ. ಎಲ್ಲಿ ಬಂದಿದ್ದೀನಿ? ಬೊಗತ್ರನಿಗೆ ಅಯ್ಯೋ ಮಾತಾಡ್ಸ. ಎಲ್ಲಿ ಬಂದಿದ್ದೀನಿ ಇವಾಗ ಗೊತ್ತಾಯ್ತಂತೆ. ಅಯ್ಯೋ 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 ಅವಾಗ ಬಂದಿದ್ದಲ್ಲ ಗೊತ್ತಾಯ್ತು ಈಗ. ಇದ್ಯಾರಿದು? ಗೊತ್ತಿಲ್ವಾ? ಗೊತ್ತಿಲ್ಲ ಅಂತ ಅವಳಿಗೆ ಮಕ್ಕ ಹಿಂಗ್ ಮಾಡ್ತಾಳು. ಓಕೆ ಮನೆ ತೋರ್ಸನ. ಹಂಗೆ ಒಳಗಡೆ ಬಂದರೆ ಇದು ನಮ್ಮ ಬೈಕು. ಇದು ಬೈಕ್ ಆದ ತಕ್ಷಣ ಇಲ್ಲಡಿ ಇದು ವರಂಡ. ಗಿಡಗಳೆಲ್ಲ ಇದೆ. ಇದೆಲ್ಲ ಸೌದೆಗಳು. ಸೌದೆ ಅಂತಂದರೆ ಅದೇ ಜೋಳದ್ದು ಇದು ಬರುತ್ತಲ್ಲ ಅದು ಒಳಗಡೆದು ಬೆಂಡು. ನೆಕ್ಸ್ಟ್ ಹಂಗೆ ಎಡಗಡೆ ತಿರುಗಿದ್ರೆ ಇಲ್ಲಿ ಬಚ್ಚಲು ಮನೆ. ಹಾಗೆ ಒಳಗೆ ಬಂದರೆ ಇದು ಹಂಡೆ ಒಲೆ. ದಗ 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 ಅಂತ ಬರೀತಾ ಇರುತ್ತೆ. ಸಿಕ್ಕಾಬಿಟ್ಟೆ ನೀರೆಲ್ಲ ಕಾಯ್ದಿರುತ್ತೆ ನೋಡಿ. ಇದು ಬಚ್ಚಲು ಮನೆ. ಹಾಗೆ ಹಂಗೆ ಬಂದರೆ ಇದು ನನ್ನ ಡ್ರೆಸ್ಸಿಂಗ್ ಟೇಬಲ್. ಈ ಡ್ರೆಸ್ಸಿಂಗ್ ಟೇಬಲಲ್ಲಿ ಒಂದು ದಿವಸ ಆದರೂ ನಾನು ರೆಡಿ ಆಗೋಕ್ಕೆ ಆಗಲಿಲ್ಲ. ಯಾಕಂದರೆ ನಾನು ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ ಏನೂ ಮಾಡೋಕ್ಕಾಗ್ತಿರ್ಲಿಲ್ಲ. ಸೆಕೆಂಡ್ ಪ್ರೆಗ್ನೆನ್ಸಿಯಲ್ಲಿ ಏನೂ ಮಾಡೋಕ್ಕಾಗ್ತಿರ್ಲಿಲ್ಲ. ಹಾಗಾಗಿ ನೋಡಿ ಏನೂ ಕ್ಲೀನ್ ಮಾಡಿಲ್ಲ. ಒಬ್ಬರೇ ಇರ್ತಾರಲ್ಲ ಮನೇಲಿ. ಹಾಗಾಗಿ ಹಾಗೆ ಲೆಫ್ಟ್ ಸೈಡ್ ಬಂದರೆ ಏನಮ್ಮ ಏನು ಬಂದೆ ಇದು ರೂಮ್ ಇದು. ಹಾಗೆ ಲೆಫ್ಟ್ ಸೈಡ್ ಬಂದರೆ ಇದು ಸ್ಟೋರ್ ರೂಮ್. ಒಂದು ನಿಮಿಷ ಲೇಟ್ ಆಗ್ತೀನಿ. ಇದು ಸ್ಟೋರು ಹೇಗಿದೆ ನೋಡಿ. ನೋಡಿ ನಮ್ಮ ಮನೇಲಿ ಏನಾದರೂ ಫಂಕ್ಷನ್ ಮಾಡಬೇಕಾಗಿ ಅಂದರೆ ನಮ್ಮ ಮನೇಲಿರೋ ಐಟಮ್ ಸಾಕು. ಇದೆಲ್ಲ ಹೊಸ ಐಟಮ್ ನೋಡಿ. ಕಾಯಿಗಳು ನೋಡಿ ಹಾಗೆ ತೆಂಗಿನಕಾಯಿಗಳು. ಆಮೇಲೆ ಪಾತ್ರೆ ನೋಡಿ ಹೊಸದು ಎಲ್ಲ ಬಿಂದಿ. ಆಮೇಲೆ ನೋಡಿ ಇಲ್ಲೆಲ್ಲ ಇದೆ ಸಿಕ್ಕಾಪಟ್ಟ. ಹಾಗೆ ಕೆಳಗೆ ಬಂದರೆ ಇದು ಹಾಲು. ನನ್ನ ಮಗಳು ಯಾಕೆ ಕರಿತಿದ್ದಾಳೆ? ಏನು ಕಂದ? ಏನಮ್ಮ ಅದು ಬೇಕಾ? ಏನು ಬೇಕಂತೆ? ಇದಾ?
ಬಂದ ತಕ್ಷಣ ಎಂಟ್ರಿ ಆಗೋದು. ಇಲ್ಲಿ ಮೇಲ್ಗಡೆ ಲೈಟ್ ಇಲ್ವಾ? ಹಾಗೆ ಮೇಲ್ ಬಂದರೆ ಒಳಗಡೆಯಿಂದ ಮೇಲ್ಗಡೆ ಇದು ನೋಡಿ ಸ್ಟೆಪ್ ಹೆಂಗೆ ಹತ್ತುತ್ತಾ ಇದ್ದೀನಿ. ಇಲ್ಲಿಂದ ಇಲ್ಲಿವರೆಗೆ ನೋಡಿ, ಇದು ಮೇಲ್ಗಡೆ ಹಟ್ಟ ಅಂತಾರೆ ಇದಕ್ಕೆ. ಇದು ನೋಡಿ ಸ್ಟವ್ ಕಾಣಿಸ್ತಾ ಇದೆಯಾ? ಸ್ಟವ್ ಇದು. ಸ್ಟವ್ ಮೇಲ್ಗಡೆ ನೋಡಿ ಫ್ಯಾನು, ಮತ್ತು ಇದು ಹಟ್ಟ ಮೇಲ್ಗಡೆ ಇರೋದು. ಏನೂ ಇಲ್ಲ, ಎಲ್ಲ ಕ್ಲೀನ್ ಮಾಡಿಬಿಟ್ಟಿದ್ದಾರೆ ಮೇಲ್ಗಡೆ. ಇವಾಗ ನೋಡಿ ಮೇಲ್ಗಡೆ ಹತ್ತಿ ನೋಡ್ತಾವ್ರೆ, ಒಳಗಡೆ ಬಂದು ಸುಸ್ತಾಗ್ಬಿಟ್ರು. ಅದೇನೋ ಇಟ್ಟಿದ್ದು ಅದಕ್ಕೆ ನೋಡು ಅಂತ ಕರೆದೇ ಬಂದಿದ್ದಾರೆ. ಅಲ್ಲಿ ಬೆಳಕು ಬರುತ್ತೆ ನೋಡಿ, ಬೆಳಕು. ಏನು ಕಂದ ನೋಡಿ ಹಿಂಗೆ ಹೇಳ್ತಾ ನಿಧಾನ ಕೇಳಿ ನೀನು. ಆಮೇಲೆ ಹಾಗೆ ಈ ಕಡೆ ನೋಡಿ, ಈ ಕಡೆ ಇಲ್ಲೊಂದು ದಿವಾನ್ ಕಟ್ಟಿದೆ, ಅಲ್ಲೊಂದು ದಿವಾನ್ ಕಟ್ಟಿದೆ. ಆಮೇಲೆ ಇಲ್ಲಿ ದೇವ್ರ ಫೋಟೋ ತುಂಬ ಇದ್ದು ನಾನು ಬೇಡ ಅಂತೇಳಿ ಇಷ್ಟು ಮಾತ್ರ ಇಡಿಸಿದ್ದೀನಿ. ಫಸ್ಟ್ ಈ ಕಡೆ ಇತ್ತು, ಸಿಕ್ಕಾಪಟ್ಟೆ ಇತ್ತು, ಅಲ್ಲಿಂದ ಇಲ್ಲಿವರೆಗೂ ಇತ್ತು. ನಾನು ತೆಗೆಸಿ ಇಲ್ಲಿ ಹಾಕ್ಸಿದ್ದೀನಿ. ಇಷ್ಟೇ ಸಾಕು, ಫೋಟೋ ಜಾಸ್ತಿ ಬೇಡ ಅಂತ. ಇವರು ನಮ್ಮ ಮನೆ ದೇವರು ಲಕ್ಷ್ಮೀ ದೇವಿ ನೋಡಿ, ಆಂಜನೇಯ, ಗಣೇಶ ಇಷ್ಟದ. ಕಳಸ ಇಟ್ಟಿಲ್ಲ, ಯಾಕಂದರೆ ನಮ್ಮ ಮನೇಲಿ ನಮ್ಮ ಅತ್ತೆ ಇರೋದು, ಅದಕ್ಕೆ ಅವ್ರಿಗೆ ಕಳಸ ಇಟ್ಟಿಲ್ಲ. ನೋಡಿ ನಮ್ಮ ಬಟ್ಟೆಗಳೆಲ್ಲ ತಂದು ಹೆಂಗೆ ಇಟ್ಟಿದ್ದೀವಿ ಅಂತ. ಇದು ನೀರಿಗೆ ಅವರೊಬ್ಬರೇ ಇರೋದಲ್ವ, ಅದಕ್ಕೆ ಹಾಲು ಎಲ್ಲ ಉಪಯೋಗಿಸ್ಕೊಂಡ್ಬಿಡ್ತೀರಿ. ಇದು ನಮ್ಮ ಚಿಕ್ಕ ಟಿ ವಿ ನೋಡಿ. ಇದು ನನ್ನ ಮದುವೆ ಆದ ಹೊಸದ್ರಲ್ಲಿ ಡ್ರೆಸ್ಸಿಂಗ್ ಟೇಬಲು ಮತ್ತು ಇದೊಂದು ದಿವಾನ್ ಕಾಟ 2 ತಂದರು, ಆದರೆ ಉಪಯೋಗಿಸೋಕ್ಕೆ ಆಗಲಿಲ್ಲ. ನೋಡಿ ಇಲ್ಲಿ ಹೂವು ಕಟ್ಟಿ ಇಟ್ಟಿದ್ದಾರೆ. ಇದೆಲ್ಲ ನಮ್ಮ ಹಿತ್ತಲಿದೆ ಹೂವು ನೋಡಿ, ಹಿತ್ತಲಿದೆ ಹೂವು. ಆಮೇಲೆ ನನ್ನ ಮಗಳದು ವಾಕರು, ಆಮೇಲೆ ಇದೊಂದು ಕೂಲರು, ಇದು ಕೂಲರು, ಇದು 25 ಲೀಟ್ರದ್ದು ಗೀಜರ್. ಅಲ್ಲಿ ಗೀಜರ್ ಇದೆಯಲ್ಲ, ಅದಕ್ಕೆ ಊರಿಗೆ ತಂದು ಹಾಕಿದ್ದೀವಿ. ಮದುವೆ ಆದ ಹೊಸದ್ರಲ್ಲಿ ತಗೊಂಡಿರೋದೆಲ್ಲ. ಇದೊಂದು ಸೋಪಾಗೆ ಚೇಂಜ್ ಮಾಡಿದ್ದಾರೆ, ಅದಕ್ಕೆ ಇದನ್ನು ಹಾಕಿದ್ದಾರೆ. ಇದು ನೋಡಿ ಹಳ್ಳಿ ಕಡೆ ಇರುತ್ತಲ್ಲ ಆ ಥರ. ಇದು ಏನಪ್ಪ ಸೋಕೇಸು. ಇನ್ನೊಂದು ವಿಷಯ ಹೇಳ್ಬೇಕಂದ್ರೆ, ಸೋಕೇಸ್ದು ಗ್ಲಾಸು ನಾನೇ ಹೊಡೆದಾಕಿರೋದು. ಫಸ್ಟ್ ಪಾಪು ಹಂಗಾದಾಗ ಸ್ವಲ್ಪ ನನ್ನ ಮೈಂಡ್ ಸೆಟ್ ತುಂಬ ಚೇಂಜ್ ಆಗಿತ್ತು. ನಮ್ಮ ಫಸ್ಟ್ ಪಾಪು ಕಳ್ಕೊಂಡಾಗ, ಆಗ ಇದನ್ನು ಕೋಪದಲ್ಲಿ ಹೊಡೆದಾಕ್ಬಿಟ್ಟಿದ್ದೀನಿ. ನೆಕ್ಸ್ಟು ಇದು ಮಂಚ, ಹಾಲಲ್ಲೇ ಮಂಚ ಇದೆ, ಮಲ್ಕೋತಾ ಇರೋದು. ಇಲ್ಲಿ ಬಂದವರೆಲ್ಲ ಕೂತ್ಕೊಳ್ಳೋದು, ಮಲ್ಕೊಳ್ಳೋದು ಎಲ್ಲನೂ. ಇದೊಂದು ಗಡಿಯಾರ ಇದೆ. ಈಗ ಹೊರಗಡೆ ಎಂಟ್ರಿ ಬಾಗ್ಲು ಅಂತಾರೆ ಇದನ್ನು ನೋಡಿ. ಫಸ್ಟ್ ರೈಟ್ ಸೈಡ್ ತೋರಿಸೋಣ. ಫಸ್ಟ್ ರೈಟ್ ಸೈಡ್ ಬಂದರೆ ಇದು ನಮ್ಮ ಅಡುಗೆ ಮನೆ ನೋಡಿ, ಅಡುಗೆ ಮನೆ ನೋಡಿ ಹೆಂಗೆ ಇಟ್ಕೊಂಡಿದ್ದಾರೆ ನೋಡಿ ನಮ್ಮ ಮನೆಯಲ್ಲಿ. ನೋಡಿ ಹೇಗಿದೆ ಅಂತ ಕಮೆಂಟಲ್ಲಿ ಹೇಳಿ. ಇದು ಮೇಲ್ಗಡೆ ಇದೆಲ್ಲ. ಇದು ನಮ್ಮ ಭಾವ, ಅದು ನಮ್ಮ ಮಾವ ನೋಡಿ. ನಮ್ಮ ಮನೆಯವ್ರ ಥರನೇ ಇದ್ದಾರೆ ನಮ್ಮ ಮಾವ, ಸರಿ ಅವ್ರ ಥರ ನಮ್ಮ ಮನೆಯವ್ರು ಇದ್ದಾರೆ ನಮ್ಮ ಭಾವ ನೋಡಿ. ಇಷ್ಟು ಇದೆ. ಇವಾಗ ಬನ್ನಿ ಹೊರಗಡೆ ತೋರಿಸೋಣ ನೋಡಿ. ಇದೆಲ್ಲ ಅಕ್ಕಿ ಮೊಟ್ಟೆಗಳು ಮತ್ತು ಭತ್ತಗಳು ಇಟ್ಟಿದ್ದಾರೆ. ಇದು ನಮ್ಮದಲ್ಲ, ಅವ್ರ ಮನೇಲಿ ಜಾಗ ಇಲ್ಲ, ಅದಕ್ಕೆ ನಮ್ಮ ಮನೇಲಿ ತಂದಿಟ್ಟಿದ್ದಾರೆ. ಅಂದರೆ ನಮ್ಮ ಜಮೀನು ಅವ್ರು ಮಾಡ್ತಾಯಿದ್ದಾರೆ, ಹಾಗಾಗಿ ಅವರು ನಾವು ಹೆಲ್ಪ್ ಮಾಡಿದಾಗ ಅವರು ಹೆಲ್ಪ್ ಮಾಡ್ತಾರಲ್ಲ,
ಹಾಗಾಗಿ ನಾವು ಇಲ್ಲಿ ಇಟ್ಟಿಸ್ಕೊಂಡಿದ್ವಿ. ಅಂದರೆ ನಮ್ಮ ಜಮೀನು ಮಾಡ್ತಾರಲ್ವ, ಅದಕ್ಕೋಸ್ಕರ ಅಲ್ಲೇನಾದರೂ ಐಟಮ್ ಇಡೋಕ್ಕೆ ಸಾಕಾಗಿಲ್ಲ, ಅವ್ರ ಮನೇಲಿ ಜಾಗ ಇಲ್ಲ ಅಂದಾಗ ನಮ್ಮ ಮನೇಲಿ ತಂದು ಇಡ್ತಾರೆ ಅವರು. ನೋಡಿ ಹೆಂಗಿಟ್ಟಿದ್ದಾರೆ. ಇಲ್ಲಿ ಬೀರು ನಮ್ಮ ಮನೇಲಿ ಒಬ್ಬರೇ ಇರ್ತಾರಲ್ಲ, ಹಾಗಾಗಿ ಇದೊಂದು ಬೀರು ಅವ್ರದ್ದು. ಈಗ ಹೊರಗಡೆ ಹೋಗೋಣ. ಜುಮ್ 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 ಜುಮ್. ನೋಡಿ ಹೇಗಿದೆ ಹೊರಗಡೆ ಅಂತ. ಇದು ಹೆಳ್ಳಿಕಾಯಿ ಗಿಡ ಗೊತ್ತಲ್ಲ, ಹೆಳ್ಳಿಕಾಯಿ ನೋಡಿ, ಹೆಳ್ಳಿಕಾಯಿ ಸಿಕ್ಕಾಪಟ್ಟೆ ಹೆಳ್ಳಿಕಾಯಿ ಇರುತ್ತೆ. ಬಂದವರೆಲ್ಲನೂ ಇದರಲ್ಲಿ ನಮಗೆ ಗೊತ್ತಿಲ್ದಿರಂಗೆ ಹೆಳ್ಳಿಕಾಯಿನ ಉದುರ್ಸ್ಕೊಂಡು ಹೋಗಿರ್ತಾರೆ, ನಮಗೆ ಗೊತ್ತಾಗಲ್ಲ. ಆಮೇಲೆ ಇದು ಮಲ್ಲಿಗೆ ಹೂವಿನ ಗಿಡಗಳು ನೋಡಿ ಎಷ್ಟು ಗಿಡ ಇದ್ದಾವೆ ಅಂತ. ಆಮೇಲೆ ಹಾಗೆಯೇ ಹಿತ್ತಲಲ್ಲೇ ಇದೆ ನೋಡಿ ಸಿಕ್ಕಾಪಟ್ಟೆ ಗಿಡ ಇರೋದು. ಯಾಕೆ ಈ ಸರ್ತಿ ಇಲ್ಲ. ಮೆಣಸಿನ್ಕಾಯಿ ಗಿಡ, ಕುಂಬಳಕಾಯಿ ಗಿಡ ಒಂದು ವೀಡಿಯೋದಲ್ಲಿ ಹಾಕಿದ್ದೀನಿ ನೋಡಿ. ಆಮೇಲೆ ಸಾವಂತಿಗೆ ಹೂವಿನ ಗಿಡ ಎಲ್ಲ ಸಿಕ್ಕಾಪಟ್ಟೆ ಇರುತ್ತೆ. ಇದು ನೋಡಿ ಕನಕಾಂಬ್ರ ಗಿಡ, ಕನಕಾಂಬ್ರ ಹೂವಿನ ಗಿಡ. ಆಮೇಲೆ ಇದು ಏನಂತಾರೆ ಇದ್ರ ಹೆಸರು ಅಂದಲ್ಲ, ನರ್ವಿಸ್ ಗಿಡ ಅಂತಾರೆ. ಇದು ಇದ್ರೆ ಅವು ಎಲ್ಲ ಓಡಾಡಲ್ಲ ಅಂತ ಹಾಕ್ತಾರೆ ಅದನ್ನು. ಅಲ್ಲಿ ತೆಂಗಿನಕಾಯಿ ಮರ ಇದೆ. ಇವ್ರು ಸಾನ ಮೇಡಮ್ ಸೋಪ್ ಹಾಕತ್ತಾರೆ. ಹಾಂ, ಯೂಟ್ಯೂಬ್ ನೋಡ್ತಿದ್ಯಾ? ಕರಿ ನಾಯಿನ ಎಲ್ಲೋಯ್ತು? ಚೋಟ ಇಲ್ಲಿ ಒಂದು ಮೋಟ ಕರಿತೈತಿ, ಬನ್ನಿ. ಬೇಕಾ ಟಾಮಿ? ಬೇಕಾ? ಎಲ್ಲಾಯ್ತು ಟಾಮಿ? ಎಲ್ಲಾಯ್ತು? ಟಾಮಿ ಎಲ್ಲಿ ಟಾಮಿ? ಹಾಂ, ಇದ್ರಲ್ಲಿ ಕೂತ್ಕೊತ್ಯಾ? ನೋಡಿಲಿ ಜೋಕಲಿ ಇಲ್ಲಿ ಕೂತಳಿ ನೋಡಿ. ಜೋಕಲಿ ಬೇಕಂತ ಜೋಕಲಿ ಹೇಳ್ಕೊತಾಳೆ ನಮ್ಮೂರಲ್ಲಿ. ಹಾಯ್ ಮಾಡಿ ಚಿನ್ನ. ಇಲ್ಲಿ ಚಿನ್ನ ಹಾಯ್ ಮಾಡು ಮಮ್ಮಿಗೆ. ಹಾಯ್ ಹೇಳು, ಹಾಯ್ ಹೇಳು. ಮೇಡಮ್ ಮುಗಿದ್ದು ಓಡ್ತಾಳೆ. ಇದೀನಿ. ಕೂಚು ಮಲ್ಕ. ಅಯ್ಯೋ ಮಲ್ಕೊಂಡೆ ಬಿಡ್ಲತ್ತ. ಹಾಯ್, ಏನು ಓದ್ತಿರೋದು ಮೇಡಮ್? ಡಿಗ್ರಿಗೆ ಜಾಯ್ನ್ ಆಗಬೇಕಪ್ಪ. ನಮ್ಮಮ್ಮ ಕೆಲ್ಸಕ್ಕೆ ಹೋಗು ಓದು ಮುಖ್ಯ. ಫಸ್ಟ್ ಓದು, ಆಮೇಲೆ ಸುಮ್ಮನೆ ವೇಸ್ಟ್ ಆಯ್ತು. ಯಾಕೆ? ITI ಮಾಡಕ್ ಹೋಗಿ. ಅಯ್ಯೋಯ್ಯೋ, ಈಗ ಇವಾಗ ಅದೇ ಡಿಗ್ರಿಗೆ ಜಾಯ್ನ್ ಆಗಬೇಕು. ಏನಾಯ್ತು ITI ಹೋಗ್ಲಿಲ್ಲ. ಅಯ್ಯಯ್ಯೋ, ಇಂಟ್ರೆಸ್ಟ್ ಬರಲಿಲ್ವಾ? ಚೆನ್ನಾಗೇ ಇಲ್ಲ ಕಾಲೇಜ್ ಚೆನ್ನಾಗಿಲ್ವಾ? ನೋಡ್ಬೋದು, ಸೇರ್ಬೇಕು ತಾನೇ. ಆಮೇಲೆ ಕಂಪ್ಯೂಟರ್ ಕ್ಲಾಸ್ಗೆ ಹೋಗಿ ಅದ್ರದ್ದು ಸರ್ಟಿಫಿಕೇಟ್ ತಗೊಂಡು ಬಂದೆ. ಅಪ್ಡೇಟ್ ಮಾಡ್ತೀನಿ ಆಯಿತಾ? ಹಾಂ, ಪರವಾಗಿಲ್ವಾ? ಅವಳದು ಮಾಡಿ ಆಮೇಲೆ ಬೇಜಾರು ಮಾಡ್ಕೊಳ್ತೆ. ನೋಡಿ ಹೇಗಿತ್ತು ಅಂತ ನಮ್ಮ ಮನೆ. ನೈಟ್ ತೋರ್ಸೋಕ್ಕಾಗಲಿಲ್ಲ, ಅದಕ್ಕೇ ಬೆಳಗ್ಗೆ ಎಂಡ್ ಮಾಡ್ತೀನಿ ಅಂತ ಹೇಳಿದ್ದೆ. ಪೂರ್ತಿ ನಮ್ಮ ಮನೆ ತೋರಿಸಿದ್ದೀನಿ. ಆಮೇಲೆ ಇನ್ನೊಂದು ಮನೆಯದೊಂದು ಹೋಮ್ ಟೂರ್ ಮಾಡ್ತೀನಿ. ಪೂರ್ತಿ ಪಿಂಟು ಏನೂ ಹೇಳಿಲ್ಲ, ಸುಮ್ಮನೆ ತೋರಿಸಿದ್ದೀನಿ ಅಷ್ಟೇ. ಏನೇನು ಹೇಗೆ ಅಂತ ಏನೂ ಹೇಳಿಲ್ಲ. ಅದಕ್ಕೆ ಮತ್ತೆ ವ್ಲಾಗ್ ಮಾಡ್ತೀನಿ, ಹೋಮ್ ಟೂರ್ ಮಾಡ್ತೀನಿ. ಇವಾಗ ನಮ್ಮ ಊರು ನಿಮಗೆ ಇಷ್ಟ ಆಗಿದ್ರೆ ಕಮೆಂಟಲ್ಲಿ ಏನೇ ನಿಮ್ಮ ಅಭಿಪ್ರಾಯನ ತಿಳಿಸಿ, ಹೇಗಿತ್ತು ಮನೆ ಅಂತ. ಹೋಮ್ ಟೂರ್ ಬೇಕು ಮಾಡಿ ಅಂತಂದರೆ ಒಂದು ಕಮೆಂಟ್ ಹಾಕಿ, ನಾನು ಮಾಡೇ ಮಾಡ್ತೀನಿ. ಒಂದು ಕಮೆಂಟ್ ಹಾಕಿದ್ರು ಮಾಡೇ ಮಾಡ್ತೀನಿ. ಹಾಗೆ ಓಕೆ, ಹೋಗಿ ಬರೋಣ. ಬಾಯ್. ನನ್ನ ಮಗಳು ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಿದ್ದಾಳೆ ಬೆಳಗ್ಗೆಯಿಂದ. ನೋಡಿ ಖುಷಿಯಾಗಿಬಿಟ್ಟಿದ್ದಾಳೆ ಮಾತ್ರ. ಅವರು ಊರೆಲ್ಲ ರೌಂಡ್ ಹಾಕೊಂಬಂದ್ಲು, ಅದನ್ನು ತೋರ್ಸೋಕ್ಕಾಗಲಿಲ್ಲ. ಇವರು ಒಬ್ಬರೇ ಸ್ಕೂಲ್ ಹತ್ರ ಹೋಗಿದ್ದ ಸ್ಕೂಲ್ ಇಲ್ಲೇ ಕಾಣುತ್ತೆ, ಒಂದು 50 ಹೆಜ್ಜೆ ಅಷ್ಟೇ. ಸ್ಕೂಲು ಅಲ್ಲೆಲ್ಲ ಹೋಗಿ ಇವರೆಲ್ಲ ರೌಂಡ್ ಹಾಕೊಂಬಂದಿದ್ದಾರೆ. ನನಗೆ ಗೊತ್ತಿಲ್ಲ, ಆದರೆ ನಾನೇನು ಸ್ವಲ್ಪ ಮಲಗಿದ್ದೆ. ಆಮೇಲೆ ಫೋನೇ ಎತ್ಕೊಂಡು ಹೋಗಿರಲಿಲ್ಲ ಇವರು. ಹಾಗಾಗಿ ಸಿಕ್ಕಾಪಟ್ಟೆ ಖುಷಿಯಾಗಿಬಿಟ್ಟಿದ್ದಾಳೆ ನನ್ನ ಮಗಳು. ಇನ್ನು ಮದುವೆ ಮನೆ ಹತ್ರ ಹೋಗ್ತೀವಲ್ಲ, ಇನ್ನು ಅಲ್ಲಿ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾಳೆ.
ಆವಾಗ ಅಲ್ಲಿ ಏನೇನು ನಡೀತೆ ಅಂತ ವಿಡಿಯೋ ಮತ್ತೆ ಲಾಗ್ ಮಾಡ್ತೀನಿ. ಇದು ಇಲ್ಲಿಗೆ ಎಂಟು ಮಾಡ್ತಾಯಿದ್ದೀನಿ, ಲಾಂಗ್ ಆಗುತ್ತೆ ಅದಕ್ಕೋಸ್ಕರ. ಓಕೆ, ಬಾಯ್ ಬಾಯ್, ಸಿಗೋಣ ಮತ್ತೆ ಸಿಗೋಣ. ಫ್ಯಾಮಿಲಿಲಿ. ಥ್ಯಾಂಕ್ ಯು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಕಾಮೆಂಟ್ ಮಾಡಿ, ಏನು ನಿಮ್ಮ ಅನಿಸಿಕೆ ತಿಳಿಸಿ. ಓಕೆನಾ? ಓಕೆ, ಬಾಯ್ ಬಾಯ್. ಮತ್ತೆ ಸಿಗ್ತೀವಿ ಮುಂದಿನ ಲಾಗಲ್ಲಿ. ಓಕೆ.